ಆತ್ಮೀಯ ವಿದ್ಯಾರ್ಥಿ ಮಿತ್ರರಿಗೆ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಈ ದಿನದ ಒಂದು ತರಗತಿಯಲ್ಲಿ ನಾವು ಕ್ಲಾಸ್ 7th ಸೈನ್ಸ್ನಿಂದ ನ್ಯೂಟ್ರಿಷನ್ ಇನ್ ಪ್ಲಾಂಟ್ಸ್ ಈ ಒಂದು ಪಾಠದ ಒಂದು ಮುಂದುವರಿದ ಭಾಗವನ್ನು ನಾವು ನೋಡೋಣ. ಹಾಗಾದರೆ ಈ ಒಂದು ತರಗತಿಯಲ್ಲಿ ನಾವು ಸ್ಯಾಪ್ರೋಟ್ರೋಪ್ಸ್ಗಳ ಬಗ್ಗೆ ಒಂದು ಹೆಚ್ಚಿನ ಒಂದು ಅಧ್ಯಯನವನ್ನು ಮಾಡೋಣ. ಸ್ಯಾಪ್ರೋಟ್ರೋಪ್ಸ್ ಅಂದರೆ ಏನು? You might have seen packets of mushroom sold in a vegetable market. You may have also seen a fluffy umbrella-like patches growing in the moist soil or rotting wood during the rainy season. Let us find out what type of nutrients they need to survive and from where they get them. ನೋಡಿ, ನಾವೇನು ಹೇಳ್ತಾ ಇದ್ದಾರೆ? ಯು ಮೈಟ್ ಹ್ಯಾವ್ ಸೀನ್ ಪ್ಯಾಕೆಟ್ಸ್ ಆಫ್ ಮಶ್ರೂಮ್ ಶೋಲ್ಡ್ ಇನ್ ದ ವೆಜಿಟೇಬಲ್ ಮಾರ್ಕೆಟ್. ನೀವು ಈ ಒಂದು ಮಶ್ರೂಮ್ ಅನ್ನು ನೋಡಿದ್ದೀವಿ. ಇಲ್ಲಿ ಇವುಗಳನ್ನು ವೆಜಿಟೇಬಲ್ ಮಾರ್ಕೆಟ್ನಲ್ಲಿ ಮಶ್ರೂಮ್ಸ್ಗಳನ್ನು ಮಾರ್ತಕ್ಕಂಥದ್ದು ಇಲ್ಲಿ ಚಿತ್ರದಲ್ಲಿ ನಾವು ನೋಡ್ತಾ ಇದ್ದೀವಿ. ಇವುಗಳನ್ನು ಮಾರ್ತಕ್ಕಂಥದ್ದು ನಾವು ಈ ಅಂಗಡಿಗಳಲ್ಲಿ ನೋಡಿದ್ದೀವಿ. ಓಕೆ, ಹಾಗಾದರೆ ಯು ಮೇ ಹ್ಯಾವ್ ಆಲ್ಸೋ ಸೀನ್ ಅ ಫ್ಲಫಿ ಅಂಬ್ರೆಲಾ ಲೈಕ್ ಪ್ಯಾಚಸ್ ಗ್ರೋವಿಂಗ್ ಇನ್ ಅ ಮಾಯ್ಸ್ಟ್ ಸಾಯಿಲ್ ಆರ್ ರೋಟಿಂಗ್ ವುಡ್ ಡ್ಯೂರಿಂಗ್ ದ ರೈನಿ ಸೀಸನ್. ಈ ಮಳೆಗಾಲದ ದಿನಗಳಲ್ಲಿ ಈ ಒಂದು ಮಶ್ರೂಮ್ಸ್ಗಳು ಮಾಯ್ಸ್ಟ್ ಸಾಯಿಲ್ನಲ್ಲಿ ಅಥವಾ ಕೊಳೆತಿರ್ತಕ್ಕಂತಹ ಯಾವುದೇ ಒಂದು ಕಟ್ಟಿಗೆಯ ಮೇಲೆ ಈ ಇವುಗಳು ಬೆಳೀತಕ್ಕಂಥದ್ದನ್ನು ನಾವು ನೋಡಿದ್ದೀವಿ. ಹೌದಾ? ಲೆಟ್ ಅಸ್ ಫೈಂಡ್ ಔಟ್ ವಾಟ್ ಟೈಪ್ ಆಫ್ ನ್ಯೂಟ್ರಿಯೆಂಟ್ ದೇ ನೀಡ್ ಟು ಸರ್ವೈವ್ ಆ್ಯಂಡ್ ಫ್ರಮ್ ವೇರ್ ದೇ ಗೆಟ್ ದೆಮ್. ನೋಡಿ, ಅವು ಯಾವಾಗ ಒಂದು ಕೊಳೆತಿರ್ತಕ್ಕಂತಹ ಒಂದು ಕಟ್ಟಿಗೆಯ ಮೇಲೆ ಬೆಳೀತಾ ಇದೆಯೋ ಅವುಗಳಿಗೆ ಬೇಕಾಗಿರ್ತಕ್ಕಂತಹ ಒಂದು ನ್ಯೂಟ್ರಿಯೆಂಟ್ಸ್ಗಳನ್ನು ಅವು ಎಲ್ಲಿಂದ ಪಡಿತಾ ಇದೆ ಅಂತಕ್ಕಂಥದ್ದನ್ನು ನಾವು ಫೈಂಡ್ ಮಾಡಬೇಕಾಗಿದೆ. ಹೌದಾ? ಓಕೆ, ಬೋಜು ಏನನ್ನು ಕೇಳ್ತಾ ಇದ್ದಾನೆ? ಬೋಜು ವಾಂಟ್ಸ್ ಟು ನೋ ಹೌ ದೀಸ್ ಆರ್ಗನಿಸಮ್ಸ್ ಅಕ್ವೈರ್ ನ್ಯೂಟ್ರಿಯೆಂಟ್ಸ್. ಅದನ್ನೇ ಕೇಳ್ತಾ ಇದ್ದಾನೆ. ಇವುಗಳು ಈ ಒಂದು ಯಾಕಂದರೆ ಕೊಳೆತಿರ್ತಕ್ಕಂಥ ಒಂದು ಕಟ್ಟಿಗೆ ಮೇಲೆ ಬೆಳೀತಾ ಇದೆ ಅಂದರೆ ಅವು ಮಣ್ಣಿನಲ್ಲಿ ಇರ್ತಕ್ಕಂತಹ ಒಂದು ನ್ಯೂಟ್ರಿಯೆಂಟ್ಸ್ಗಳನ್ನು ಅವು ಪಡೀತಾ ಇಲ್ಲ ಅಂತಂದರೆ ಅವುಗಳು ಹಾಗೆ ತಮ್ಮ ಒಂದು ನ್ಯೂಟ್ರಿಯೆಂಟ್ಸ್ಗಳನ್ನು ಪಡೀತಾ ಇದೆ. ದೇ ಡು ನಾಟ್ ಹ್ಯಾವ್ ಮೌತ್ ಲೈಕ್ ಎನಿಮಲ್ಸ್ ಡೂ. ದೇ ಆರ್ ನಾಟ್ ಲೈಕ್ ಗ್ರೀನ್ ಪ್ಲ್ಯಾಂಟ್ಸ್ ಆ್ಯಸ್ ದೇ ಲ್ಯಾಕ್ ಆಫ್ ಕ್ಲೋರೋಫಿಲ್ ಆ್ಯಂಡ್ ಕೆನ್ ನಾಟ್ ಮೇಕ್ ಫುಡ್ ಬೈ ದ ಫೋಟೋಸಿಂಥಸಿಸ್. ಅವುಗಳಿಗೆ ಒಂದು ಆ್ಯನಿಮಲ್ಸ್ ತರಹ ಬಾಯಿ ಇಲ್ಲ, ಹಾಗೆ ಅವು ಗ್ರೀನ್ ಆಗಿರ್ತಕ್ಕಂತಹ ಒಂದು ವಸ್ತುಗಳಲ್ಲ, ಯಾಕಂದರೆ ಅಲ್ಲಿ ಕ್ಲೋರೋಫಿಲ್ ಇಲ್ಲ. ಹಾಗಾದರೆ ಅದು ಫೋಟೋಸಿಂಥಸಿಸ್ಸಿಂದ ಫುಡ್ಡನ್ನು ತಯಾರಿಸ್ತಿಲ್ಲ. ಹಾಗಾದರೆ ಅದು ಹೇಗೆ ಆಹಾರವನ್ನು ಪಡೀತಾ ಇದೆ ಅಂತಕ್ಕಂಥದ್ದು ಬೈಜುನ ಒಂದು ಪ್ರಶ್ನೆ. ಟೇಕ್ ಎ ಪೀಸ್ ಆಫ್ ಬ್ರೆಡ್ ಆ್ಯಂಡ್ ಮಾಯ್ಸ್ಟ್ ಇಟ್ ವಿತ್ ವಾಟರ್. ಒಂದು ಪೀಸ್ ಆಫ್ ಬ್ರೆಡನ್ನು ತೆಗೆದುಕೊಳ್ಳೋಣ, ಅದನ್ನು ನೀರಿನಿಂದ ಹಸಿ ಮಾಡೋಣ. ಓಕೆ, ನಂತರ ಏನು ಮಾಡಬೇಕು? ಲೀವ್ ಇಟ್ ಇನ್ ಅ ಮಾಯ್ಸ್ಟ್ ವಾರ್ಮ್ ಪ್ಲೇಸ್ ಫಾರ್ 2 to 3 days ಆರ್ ಅಂಟಿಲ್ ಫ್ಲಫಿ ಪ್ಯಾಚಸ್ ಅಪಿಯರ್ ಆನ್ ದ್ಯಾಮ್. ನಾವು 2-3 ದಿವಸ ಒಂದು ಹಸಿ ಮಾಡಿರ್ತಕ್ಕಂಥ ಒಂದು ಬ್ರೆಡ್ಡನ್ನು ವಾರ್ಮ್ ಪ್ಲೇಸಲ್ಲಿ ಇಟ್ಬಿಡೋಣ. ಇಟ್ಟಾಗ ಒಂದು 2-3 ದಿವಸದಲ್ಲಿ ಅಥವಾ ಅದ್ರ ಮೇಲೆ ಒಂದು ಫ್ಲಾಪಿ ಪ್ಯಾಚಸ್ ಬರೆಯುವ ಅದು ಬಿಳಿಯದಾಗಿರ್ತಕ್ಕಂಥ ಒಂದು ಬೂರ್ಸ್ ಅಂತ ನಾವೇನು ಕರಿತಾ ಇದ್ದೀವಿ ಜನರಲ್ ಲ್ಯಾಂಗ್ವೇಜ್ನಲ್ಲಿ, ಆ ರೀತಿಯ ಒಂದು ಪ್ಯಾಚಸ್ಗಳು ಅದರ ಮೇಲೆ ಕಾಣೋವರೆಗೂ ಅದನ್ನು ಇಟ್ಬಿಡೋಣ. ವಾಟ್ ಈಸ್ ದ ಕಲರ್ ಆಫ್ ದೀಸ್ ಪ್ಯಾಚಸ್? ಅಬ್ಸರ್ವ್ ದ ಪ್ಯಾಚಸ್ ಅಂಡರ್ ದ ಮೈಕ್ರೋಸ್ಕೋಪ್. ಅದ್ರ ಕಲರ್ ಯಾವ ರೀತಿಯಾಗಿರ್ತಾ ಇದೆ? ವೈಟ್ ಕಲರ್ ಇರ್ತಾ ಇದೆ. ಹೌದಾ? ಅದನ್ನು ನಾವು ಮೈಕ್ರೋಸ್ಕೋಪ್ನಲ್ಲಿ ನೋಡೋಣ. ಆ ಮ್ಯಾಗ್ನಿಫೈಯಿಂಗ್ ಗ್ಲಾಸ್, ಮೈಕ್ರೋಸ್ಕೋಪ್ ಅಥವಾ ಮ್ಯಾಗ್ನಿಫೈಯಿಂಗ್ ಗ್ಲಾಸ್ ಮುಖಾಂತರವಾಗಿ ಅದನ್ನು ನೋಡಿದ್ರೆ ರೈಟ್ ಡೌನ್ ಯುವರ್ ಅಬ್ಸರ್ವೇಷನ್ ಇನ್ ದ ನೋಟ್ಬುಕ್. ನೋಡಿ ಅದನ್ನು ನಮ್ಮ ನೋಟ್ಬುಕ್ನಲ್ಲಿ ಬರೀರಿ ಅಂತ ಹೇಳ್ತಾ ಇದ್ದಾರೆ. ಯು ವಿಲ್ ಸಿ ಅ ಕಾಟನ್ ಲೈಕ್ ಥ್ರೆಡ್ಸ್ ಆನ್ ದ ಪೀಸ್ ಆಫ್ ಬ್ರೆಡ್. ನಾವಲ್ಲಿ ಆ ಒಂದು ಮೈಕ್ರೋಸ್ಕೋಪ್ ಅಥವಾ ಮ್ಯಾಗ್ನಿಫೈಯಿಂಗ್ ಗ್ಲಾಸ್ನ ಮುಖಾಂತರವಾಗಿ ಅದನ್ನು ನೋಡಿದರೆ ನಮಗೆ ಒಂದು ಕಾಟನ್ ಲೈಕ್ ಥ್ರೆಡ್ಸ್ಗಳಲ್ಲಿ ಕಂಡು ಬರ್ತಾ ಇದೆ. ಕಾಟನ್ ಲೈಕ್ ಥ್ರೆಡ್ಗಳು ಅಲ್ಲಿ ಕಂಡು ಬರ್ತಾ ಇದೆ. ಇಲ್ಲಿ ನಾವು ನೋಡ್ಬೋದು ಚಿತ್ರದಲ್ಲಿ ಫಂಗೈ ಅಂತ ಹೇಳ್ತಾ ಇದೆ. ಓಕೆ, ದೀಸ್ ಆರ್ಗನಿಸಮ್ಸ್ ಆರ್ ಕಾಲ್ಡ್ ಆ್ಯಸ್ ದ ಫಂಗೈ. ಆ ಕಾಟನ್ ಲೈಕ್ ಥ್ರೆಡ್ಸ್ಗಳು ಏನು ಬೆಳೆದಿದೆಯೋ ಅದನ್ನು ನಾವು ಏನಂತ ಕರಿತಾ ಇದ್ದೀವಿ? ಫಂಗೈ ಅಂತ ಕರಿತಾ ಇದ್ದೀವಿ. ಏನಂತ ಕರಿತಾ ಇದ್ದೀವಿ? ಫಂಗೈ ಅಂತ ಕರಿತಾ ಇದ್ದೀವಿ. ದೇ ಹ್ಯಾವ್ ಅ ಡಿಫ್ರೆಂಟ್ ಮೋಡ್ ಆಫ್ ನ್ಯೂಟ್ರಿಷನ್ಸ್. ಅವುಗಳಿಗೆ ಬೇರೆಯದೇ ರೀತಿಯಾಗಿರ್ತಕ್ಕಂಥ ಒಂದು ನ್ಯೂಟ್ರಿಷನ್ ಇರ್ತಕ್ಕಂಥದ್ದನ್ನು ನಾವು ನೋಡ್ಬೋದು. ದೇ ಅಬ್ಸಾರ್ವ್ ದ ನ್ಯೂಟ್ರಿಯೆಂಟ್ಸ್ ಫ್ರಾಮ್ ದ ಬ್ರೆಡ್. ದಿಸ್ ಮೋಡ್ ಆಫ್ ನ್ಯೂಟ್ರಿಷನ್ in which organisms
take in nutrients from the dead and decaying matter is called as the saprotrophic nutrition. ಈ ರೀತಿಯಾಗಿ ಒಂದು ವಸ್ತು ಯಾವುದೇ ಒಂದು ಕೊಳೆತಿರ್ತಕ್ಕಂತಹ ಅಥವಾ ಸತ್ತಿರ್ತಕ್ಕಂತಹ ಒಂದು ವಸ್ತುವಿನಿಂದ ತಮಗೆ ಬೇಕಾಗಿರ್ತಕ್ಕಂತಹ ಒಂದು ನ್ಯೂಟ್ರಿಷನನ್ನು ಪಡಿತಾ ಇದೆಯೋ ಅವುಗಳನ್ನು ನಾವು ಆ ಒಂದು ನ್ಯೂಟ್ರಿಷನನ್ನು ನಾವು ಏನಂತ ಕರಿತಾ ಇದ್ದೀವಿ, ಸ್ಯಾಪ್ರೋಟ್ರೋಪಿಕ್ ನ್ಯೂಟ್ರಿಷನ್ ಅಂತ ಕರಿತಾ ಇದ್ದೀವಿ. ಸಚ್ ಆರ್ಗನಿಸಮ್ಸ್ ವಿತ್ ಸ್ಯಾಪ್ರೋಟ್ರೋಫಿಕ್ ಮೋಡ್ ಆಫ್ ನ್ಯೂಟ್ರಿಷನ್ಸ್ ಆರ್ ಕಾಲ್ಡ್ ಸ್ಯಾಪ್ರೋಟ್ರೋಪ್ಸ್. ಯಾವ ಒಂದು ಆರ್ಗನಿಸಮ್ಸ್ಗಳಲ್ಲಿ ಈ ರೀತಿಯಾಗಿರ್ತಕ್ಕಂತಹ ಒಂದು ನ್ಯೂಟ್ರಿಷನ್ ಇರ್ತಾ ಇದೆಯೋ, ಅಂದರೆ ಡೆಡ್ ಆ್ಯಂಡ್ ಡಿಕೇಯಿಂಗ್ ಮ್ಯಾಟರ್ನಿಂದ ಅವುಗಳನ್ನು ನ್ಯೂಟ್ರಿಷನ್ಗಳನ್ನು ಪಡಿತಕ್ಕಂಥ ಒಂದು ನ್ಯೂಟ್ರಿಷನ್ ಇರ್ತಾ ಇದೆಯೋ ಆ ಒಂದು ಆರ್ಗನಿಸಮ್ಸ್ಗಳನ್ನು ಏನಂತ ಕರೀತಾ ಇದ್ದಾರೆ, ಸ್ಯಾಪ್ರೋಟ್ರೋಪ್ಸ್ ಅಂತ ಕರೀತಾ ಇದ್ದಾರೆ. ಏನಂತ ಕರೀತಾ ಇದ್ದಾರೆ, ಸ್ಯಾಪ್ರೋಟ್ರೋಪ್ಸ್ ಅಂತ ಕರೀತಾ ಇದ್ದಾರೆ. ಸಮ್ ಆರ್ಗನಿಸಮ್ಸ್ ಲಿವ್ ಟುಗೆದರ್ ಆ್ಯಂಡ್ ಶೇರ್ ಬೋತ್ ಶೆಲ್ಟರ್ ಆ್ಯಂಡ್ ದ ನ್ಯೂಟ್ರಿಯೆಂಟ್ಸ್. ಹಾಗೆ ನಾವು ಇಲ್ಲಿ ಇನ್ನೊಂದು ಅಂಶವನ್ನು ತೆಗೆದುಕೊಳ್ಳೋಣ. ಏನಪ್ಪ ಅಂದರೆ ಸಮ್ ಆರ್ಗನಿಸಮ್ಸ್, ಕೆಲವೊಂದು ಆರ್ಗನಿಸಮ್ಸ್ ಏನಾಗಿದೆ, ಲಿವ್ ಟುಗೆದರ್ ಆ್ಯಂಡ್ ಶೇರ್ ಬೋತ್ ಶೆಲ್ಟರ್ ಆ್ಯಂಡ್ ದ ನ್ಯೂಟ್ರಿಯೆಂಟ್ಸ್. ಕೆಲವೊಂದು ಆರ್ಗನಿಸಮ್ಸ್ ಏನಾಗಿದೆ, ಎರಡು ಒಟ್ಟೊಟ್ಟಿಗೆ ಬಾಳ್ತಾ ಇದೆ. ಹಾಗೆ ದಿಸ್ ರಿಲೇಷನ್ಶಿಪ್ ಈಸ್ ಕಾಲ್ಡ್ ಆಸ್ ದ ಸಿಂಬಯೋಸಿಸ್. ಈ ಸಿಂಬಯೋಸಿಸ್ ಅಂತಕ್ಕಂಥ ಒಂದು ರಿಲೇಷನ್ಶಿಪ್ ಅಂತ ಹೇಳ್ತಾ ಇದ್ದೀವಿ. ಈ ಸಿಂಬಯೋಸಿಸ್ ಅಂದರೆ ಏನು ಅನ್ನೋದನ್ನು ನಾವು ನೋಡೋಣ ಈಗ. ಫಾರ್ ಎಕ್ಸಾಂಪಲ್, ಸರ್ಟೆನ್ ಫಂಗೈ ಲಿವ್ ಇನ್ಸೈಡ್ ದ ರೂಟ್ಸ್ ಆಫ್ ದ ಪ್ಲಾಂಟ್ಸ್. ಕೆಲವೊಂದು ಫಂಗೈಗಳು ಈ ಒಂದು ಪ್ಲಾಂಟ್ಸ್ನ ರೂಟ್ನಲ್ಲಿ ಬೆಳೀತಾ ಇದೆ. ದ ಪ್ಲಾಂಟ್ಸ್ ಪ್ರೊವೈಡ್ ದ ನ್ಯೂಟ್ರಿಯೆಂಟ್ ಟು ದ ಫಂಗೈ ಆ್ಯಂಡ್ ಇನ್ ರಿಟರ್ನ್ಸ್ ದ ಫಂಗೈ ಪ್ರೊವೈಡ್ಸ್ ದ ವಾಟರ್ ಆ್ಯಂಡ್ ಸರ್ಟೆನ್ ನ್ಯೂಟ್ರಿಯೆಂಟ್ಸ್ ಟು ದ ಪ್ಲಾಂಟ್. ಏನು, ಪ್ಲ್ಯಾಂಟು ಆ ಒಂದು ಫಂಗೈಗೆ ಬೇಕಾಗಿರ್ತಕ್ಕಂತಹ ನ್ಯೂಟ್ರಿಯೆಂಟ್ಸ್ಗಳನ್ನು ಅದು ಒದಗಿಸ್ತಾ ಇದೆ. ಅದಕ್ಕೆ ಬದಲಾಗಿ ಈ ಒಂದು ಫಂಗೈ ಆ ಒಂದು ಮರಕ್ಕೆ ಬೇಕಾಗಿರ್ತಕ್ಕಂತಹ ಅಥವಾ ಒಂದು ಸಸ್ಯಕ್ಕೆ ಬೇಕಾಗಿರ್ತಕ್ಕಂತಹ ನೀರು ಮತ್ತು ಕೆಲವೊಂದು ನ್ಯೂಟ್ರಿಯೆಂಟ್ಸ್ಗಳನ್ನು ಇದು ಮರಳಿ ಕೊಡ್ತಾ ಇದೆ. ಈ ರೀತಿಯಾಗಿರ್ತಕ್ಕಂಥ ಈ ಒಂದು ರಿಲೇಷನ್ಶಿಪ್ಗೆ ಏನಂತ ಕರಿತಾ ಇದ್ದೀವಿ, ಸಿಂಬಯೋಸಿಸ್ ಅಂತ ಕರಿತಾ ಇದ್ದೀವಿ. ಏನಂತ ಕರಿತಾ ಇದ್ದೀವಿ, ಸಿಂಬಯೋಸಿಸ್ ಅಂತ ಕರಿತಾ ಇದ್ದೀವಿ. ಇನ್ ಆರ್ಗನಿಸಮ್ಸ್ ಕಾಲ್ಡ್ ಲೀಚೀಸ್, ಅ ಕ್ಲೋರೋಫಿಲ್ ಕಂಟೈನಿಂಗ್ ಪಾರ್ಟ್ನರ್ ವಿಚ್ ಈಸ್ ಆನ್ ಆಲ್ಗಾ ಆ್ಯಂಡ್ ಅ ಫಂಗಸ್ ಲಿವ್ ಟುಗೆದರ್. ನಾವು ಲೀಚೀಸ್ ಅಂತಕ್ಕಂಥ ಒಂದು ಆರ್ಗನಿಸಮ್ಸ್ನಲ್ಲಿ ಅಲ್ಲಿ ಈ ಒಂದು ಆಲ್ಗಾ ಅನ್ನತಕ್ಕಂಥದ್ದು ಮತ್ತು ಫಂಗಸ್ ಅಂತಕ್ಕಂಥದ್ದು ಎರಡು ಜೊತೆಯಾಗಿ ಇರ್ತಕ್ಕಂಥದ್ದನ್ನು ನಾವು ನೋಡ್ತಾ ಇದ್ದೀವಿ. ದ ಫಂಗಸ್ ಪ್ರೊವೈಡ್ ಶೆಲ್ಟರ್, ವಾಟರ್ ಆ್ಯಂಡ್ ದ ಮಿನರಲ್ಸ್ ಟು ದ ಆಲ್ಗಾ ಆ್ಯಂಡ್ ಇನ್ ರಿಟರ್ನ್ ದ ಆಲ್ಗಾ ಪ್ರಿಪೇರ್ ಆ್ಯಂಡ್ ಪ್ರೊವೈಡ್ಸ್ ಫುಡ್ ಟು ದ ಫಂಗಸ್. ನೋಡಿ, ಈ ಒಂದು ಆಲ್ಗಾಗೆ ಬೇಕಾಗಿರ್ತಕ್ಕಂಥ ಒಂದು ನೀರು ಮತ್ತು ಮಿನರಲ್ಸ್ಗಳನ್ನು ಮತ್ತು ಅದಕ್ಕೆ ಬೇಕಾಗಿರ್ತಕ್ಕಂಥ ವಸ್ತುಗಳನ್ನು ಏನು ಫಂಗಸ್ ಕೊಡ್ತಾ ಇದೆ. ಹಾಗೆ ಅದಕ್ಕೆ ಬದಲಾಗಿ ಈ ಒಂದು ಫಂಗಸ್ ಏನು ಕೊಡ್ತಾ ಇದೆ, ಅವುಗಳೆಲ್ಲವುಗಳನ್ನು ಬಳಸಿಕೊಂಡು ಆಲ್ಗಾ ಫುಡ್ಡನ್ನು ತಯಾರು ಮಾಡಿ ಅದನ್ನು ಫಂಗಸ್ಗೆ ಕೊಡ್ತಾ ಇದೆ. ಈ ರೀತಿಯಾಗಿ ಆಲ್ಗಾ ಮತ್ತು ಫಂಗಸ್ ಜೊತೆಯಾಗಿ ಬಾಳ್ತಾ ಇದೆ. ಅದಕ್ಕಂಥ ಒಂದು ರಿಲೇಷನ್ಶಿಪ್ಪನ್ನು ನಾವು ಏನಂತ ಕರಿತಾ ಇದ್ದೀವಿ, ಸಿಂಬಯೋಸಿಸ್ ಅಂತ ಕರಿತಾ ಇದ್ದೀವಿ. ನಂತರದಲ್ಲಿ ಹೌ ನ್ಯೂಟ್ರಿಯೆಂಟ್ಸ್ ಆರ್ ರಿಪ್ಲೆನಿಶ್ಡ್ ಇನ್ ದ ಸಾಯಿಲ್, ಇದ್ರ ಬಗ್ಗೆ ನಾವು ನಂತರದ ಒಂದು ವಿಡಿಯೋದಲ್ಲಿ ತಿಳ್ಕೊಳ್ಳೋಣ.